ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸ್ನೇಹಿತರೆ, ನಿಮ್ಮ ನೆಚ್ಚಿನ ಗೌರಿ ಕಲ್ಯಾಣ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನಾಗಲಿದೆ ಅನ್ನೋದನ್ನು ತುಂಬ ಸರಳವಾಗಿ ನೋಡೋಣ. ಈ ಸಂಚಿಕೆಯಲ್ಲಿ ಎಲ್ಲರ ಗಮನ ಸೆಳೆಯೋದು ಒಂದೇ ಒಂದು ವಿಷಯ. ವಿವೇಕ್ ಮನಸ್ಸು ನಿಧಾನವಾಗಿ ಗೌರಿಯ ಕಡೆಗೆ ಬದಲಾಗ್ತಿದೆಯಾ ಅನ್ನೋ ಪ್ರಶ್ನೆ. ಯಾಕೆಂದರೆ ಇಷ್ಟು ದಿನ ಗೌರಿಯನ್ನು ಹೆಂಡತಿಯಾಗಿ ಒಪ್ಪಿಕೊಳ್ಳಲು ಕೂಡ ಸಿದ್ಧವಿಲ್ಲದ ವಿವೇಕ್ ಇದ್ದಕ್ಕಿದ್ದಂತೆ ಎಲ್ಲರ ಮುಂದೆ ಗೌರಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾನೆ. ಇದನ್ನು ನೋಡಿದ ಸರಿತಾಗೆ ನಿಜಕ್ಕೂ ದೊಡ್ಡ ಶಾಕ್ ಆಗುತ್ತದೆ. ರಾತ್ರಿ ಇದೇ ವಿಚಾರವನ್ನ ಯೋಚಿಸುತ್ತಾ ಕುಳಿತಿರೋ ಸರಿತಾಗೆ ಚಂಚಲ ಬಂದು, ನೀವು ಇನ್ನೂ ವಿವೇಕ್ನ ನಂಬ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾಳೆ. ಚಂಚಲ ಹೇಳೋ ಮಾತು ಕೂಡ ಸರಿತಾಳ ಮನಸ್ಸಿನಲ್ಲಿ ಅನುಮಾನ ಹುಟ್ಟಿಸುವಂತಿರುತ್ತದೆ. ಮೊದಲು ಗೌರಿಗೆ ಅಕ್ಷತೆ ಹಾಕಲ್ಲ ಅಂತ ಹೇಳಿದ ವಿವೇಕ್ ಈಗ ಎಲ್ಲರ ಮುಂದೆ ಅಕ್ಷತೆ ಹಾಕಿದ್ದಾನೆ. ನಿಮ್ಮ ಮಾತಿಗಿಂತ ಗೌರಿಯ ಮಾತನ್ನೇ ಹೆಚ್ಚು ಕೇಳ್ತಾ ಇದ್ದಾನೆ. ಮುಂದೆ ತಾಯಿ ಬೇಕಾ ಹೆಂಡತಿ ಬೇಕಾ ಅಂತ ಕೇಳಿದ್ರೆ ಹೆಂಡತಿಯನ್ನೇ ಆಯ್ಕೆ ಮಾಡಬಹುದು ಅಂತ ಚಂಚಲ ಸರಿತಾಳಿಗೆ ಹೇಳ್ತಾಳೆ. ಆದರೆ ಸರಿತಾ ಮಾತ್ರ ತನ್ನ ಮಗನನ್ನ ಯಾರೂ ಅಷ್ಟು ಸುಲಭವಾಗಿ ಬದಲಾಯಿಸಲು ಸಾಧ್ಯವಿಲ್ಲ ಅಂತ ಗಟ್ಟಿಯಾಗಿ ಹೇಳ್ತಾಳೆ. ಸರಿತಾಳ ಮಾತಿನಲ್ಲಿ ತಾಯಿಯ ನಂಬಿಕೆ ಇದೆ, ಆದರೆ ಚಂಚಲ ಮಾತಿನಲ್ಲಿ ಮಾತ್ರ ಒಂದು ಅನುಮಾನ ಹುಟ್ಟಿಸುವ ಪ್ರಯತ್ನ ಇದೆ. ಇಲ್ಲಿ ಒಂದು ಸಣ್ಣ ಉದಾಹರಣೆ ಕೊಡಬಹುದು. ಒಬ್ಬ ವ್ಯಕ್ತಿ ಪ್ರತಿದಿನ ಒಂದೇ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಒಂದು ದಿನ ಇದ್ದಕ್ಕಿದ್ದಂತೆ ಅವನು ಬೇರೆ ದಾರಿಯಲ್ಲಿ ಹೋಗಲು ಶುರು ಮಾಡಿದರೆ ಇವತ್ತು ಯಾಕೆ ದಾರಿ ಬದಲಾಯಿಸಿದ ಅನ್ನೋ ಪ್ರಶ್ನೆ ಎಲ್ಲರಿಗೂ ಬರುತ್ತದೆ ಅಲ್ವಾ? ಅದೇ ರೀತಿ ವಿವೇಕ್ ವರ್ತನೆಯಲ್ಲೂ ಬದಲಾವಣೆ ಕಾಣ್ತಿರೋದ್ರಿಂದ ಸರಿತಾಗೆ ತನ್ನ ಮಗನಿಗೆ ಏನಾಯಿತು ಅನ್ನೋ ಪ್ರಶ್ನೆ ಕಾಡ್ತಿದೆ. ಇನ್ನೊಂದೆಡೆ ಕೂಡ ದೇವರ ಮುಂದೆ ನಿಂತು ಇದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ ಗೌರಿ. ನಾನು ಈ ಮನೆಯಿಂದ ಹೊರಗೆ ಹೋಗಬೇಕು ಅಂತ ಯೋಚನೆ ಮಾಡಿದಾಗಲೆಲ್ಲ ಏನಾದರೂ ಒಂದು ಕಾರಣದಿಂದ ವಿವೇಕ್ ನನ್ನನ್ನು ತಡೆದಿದ್ದಾನೆ. ಈಗ ತಾನಾಗಿಯೇ ಬಂದು ಈ ಮನೆಯಲ್ಲೇ ಇರು ಅಂತ ಹೇಳಿದ್ದಾನೆ. ಹಾಗಾದರೆ ನಿಜವಾಗಿಯೂ ಅವನ ಮನಸ್ಸು ಬದಲಾಗ್ತಿದೆಯಾ ಅಂತ ಗೌರಿ ಯೋಚನೆ ಮಾಡ್ತಿದ್ದಾಳೆ. ಆದರೆ ಗೌರಿಗೆ ಇನ್ನೂ ಖಚಿತವಾದ ಉತ್ತರ ಸಿಕ್ಕಿಲ್ಲ. ಅವಳಿಗೆ ವಿವೇಕ್ ಮೇಲೆ ಸಂಪೂರ್ಣ ನಂಬಿಕೆ ಬಂದಿಲ್ಲ. ಆದರೆ ಒಂದು ಸಣ್ಣ ಭರವಸೆ ಮಾತ್ರ ಹುಟ್ಟಿದೆ. ಒಂದು ದಿನ ತನ್ನ ಗಂಡ ನನ್ನನ್ನು ನಿಜವಾಗಿಯೂ ಹೆಂಡತಿಯಾಗಿ ಒಪ್ಪಿಕೊಳ್ಳಬಹುದು ಅನ್ನೋ ಗೌರಿಯ ಆಸೆ ಮನಸ್ಸಿನಲ್ಲಿ ಮೂಡಿದೆ. ಇದಾದ ಮೇಲೆ ಬೆಳಿಗ್ಗೆ ಮತ್ತೊಂದು ಮಜವಾದ ಘಟನೆ ನಡೆಯುತ್ತದೆ. ಗೌರಿ ಮನೆಯ ಮುಂದೆ ರಂಗೋಲಿ ಹಾಕ್ತಿರ್ತಾಳೆ. ಅದನ್ನು ಗಮನಿಸಿದ ವಿವೇಕ್ ಕಾಲಿಡೋಕೆ ಹೋಗ್ತಾನೆ. ಗೌರಿ ಜೋರಾಗಿ ಕೂಗಿದಾಗ ವಿವೇಕ್ ಗಾಬರಿಯಾಗಿ ಹಿಂದೆ ಸರಿಯುತ್ತಾನೆ. ಆಮೇಲೆ ತಾತನನ್ನು ನೋಡಿದ ಕೂಡಲೇ ವಿವೇಕ್ ಮಾತೇ ಬದಲಾಯಿಸಿ ಬಿಡ್ತಾನೆ. ವಾವ್ ಪುಣ್ಯವತಿ, ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದೀಯಾ ಅಂತ ಗೌರಿಯನ್ನು ಹೊಗಳೋಕೆ ಶುರು ಮಾಡ್ತಾನೆ. ತಾತನ ಮುಂದೆ ಗೌರಿಯನ್ನು ಇಷ್ಟು ಹೊಗಳ್ತಿರೋದನ್ನು ನೋಡಿ ಗೌರಿಗೂ ಆಶ್ಚರ್ಯ. ಅಷ್ಟೇ ಅಲ್ಲ, ತಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ರಂಗೋಲಿ ಹಾಕಿರೋದು ನೀನೇ ಅಂತ ವಿವೇಕ್ಗೆ ಹೇಳ್ತಾನೆ. ಆದರೆ ಗೌರಿ ಕೂಡ ಕಣ್ಣಲ್ಲೇ ಸಿಗ್ನಲ್ ಕೊಟ್ಟು ಅತ್ತೆ ಇದ್ದಾರೆ, ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅನ್ನೋ ಹಾಗೆ ಮಾಡ್ತಾಳೆ. ಹಿಂದೆ ತಿರುಗಿ ನೋಡಿದಾಗ ಸರಿತಾ ಅಲ್ಲೇ ನಿಂತಿರುತ್ತಾಳೆ. ಅದನ್ನು ನೋಡಿ ವಿವೇಕ್ ಕೂಡ ಮುಜುಗರ ಆಗಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇದನ್ನೇ ಚಂಚಲ ಮತ್ತೆ ಸರಿತಾಳಿಗೆ ಹೇಳಿ ನಿಮ್ಮ ಮಗನ ಮನಸ್ಸು ಗೌರಿಯ ಕಡೆಗೆ ವಾಲ್ತಿದೆ ಅಂತ ಅನುಮಾನ ಹೆಚ್ಚಿಸುತ್ತಾಳೆ. ಇಲ್ಲಿ ಕತೆ ನಿಮಗೆ ಮತ್ತೊಂದು ವಿಷಯ ಹೇಳ್ತಿದೆ. ಸಂಬಂಧಗಳು ಯಾವಾಗಲೂ ದೊಡ್ಡ ಮಾತುಗಳಿಂದ ಬದಲಾಗುವುದಿಲ್ಲ. ಕೆಲವೊಮ್ಮೆ ಒಂದು ಸಣ್ಣ ಕಾಳಜಿ, ಒಂದು ಸಣ್ಣ ಮಾತು, ಒಂದು ಸಣ್ಣ ಸಹಾಯವೇ ಮನಸ್ಸನ್ನು ಬದಲಾಯಿಸುತ್ತದೆ. ವಿವೇಕ್ನಲ್ಲೂ ಅದೇ ಬದಲಾವಣೆ ನಿಧಾನವಾಗಿ ಶುರುವಾಗಿದೆಯಾ ಅನ್ನೋ ಕುತೂಹಲ ಈಗ ಪ್ರೇಕ್ಷಕರಿಗೆ ಮೂಡಿದೆ. ಇನ್ನೊಂದೆಡೆ ಶ್ಯಾಮ್ ಮತ್ತು ಚಿನ್ನು ಕಾರಿನಲ್ಲಿ ಹೋಗ್ತಿರುವಾಗ ಅನಾಮಿಕಾ ಅವರ ಕಾರಿಗೆ ಗುದ್ದುತ್ತಾಳೆ. ಚಿನ್ನು ಕೋಪದಲ್ಲಿ ಅನಾಮಿಕಳ ಮೇಲೆ ಸಿಕ್ಕಾಪಟ್ಟೆ ಗರಂ ಆಗ್ತಾಳೆ. ಆದರೆ ಶ್ಯಾಮ್ಗೆ ಅದು ಅನಾಮಿಕಾ ಅಂತ ಗೊತ್ತಾದ ತಕ್ಷಣ ಪರಿಸ್ಥಿತಿ ಬದಲಾಗುತ್ತದೆ. ಅನಾಮಿಕಾ ಶ್ಯಾಮ್ಳನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ಹೇಳ್ತಾಳೆ. ಶ್ಯಾಮ್ ಕೂಡ ಅವಳ ಜೊತೆ ಹೋಗೋಕೆ ರೆಡಿ ಆಗ್ತಾನೆ. ಇದನ್ನು ನೋಡಿ ಚಿನ್ನುಗೆ ಮತ್ತೆ ಕೋಪ. ಪ್ರತಿ ಸಲ ನನ್ನನ್ನು ಬಿಟ್ಟು ಹೋಗ್ತೀಯಾ ಅನ್ನೋ ಬೇಸರ ಚಿನ್ನುವಿನ ಮಾತಿನಲ್ಲಿ ಕಾಣಿಸುತ್ತದೆ. ಆದರೆ ಇಲ್ಲಿ ಕೂಡ ಒಂದು ಸಂಬಂಧದೊಳಗಿನ ಅಸಮಾಧಾನ ನಿಧಾನವಾಗಿ ಹೊರಗೆ ಬರುತ್ತದೆ. ಇದರೆಲ್ಲರ ನಡುವೆ ಮನೆಯಲ್ಲೂ ಮತ್ತೊಂದು ಸಣ್ಣ ಘಟನೆ ನಡೆಯುತ್ತದೆ. ವಿವೇಕ್ ಆಫೀಸ್ಗೆ ಬೇಗ ಹೊರಡಬೇಕಾಗಿರುತ್ತದೆ. ಗೌರಿ ತಿಂಡಿ ತಯಾರಿಸುತ್ತಿರುತ್ತಾಳೆ. ಸರಿತಾ ಅದನ್ನೇ ಕಾರಣ ಮಾಡಿಕೊಂಡು ಗೌರಿಯನ್ನ ಪ್ರಶ್ನೆ ಮಾಡ್ತಾಳೆ.
ಆದರೆ ಈ ಬಾರಿ ಕೂಡ ವಿವೇಕ್ ಗೌರಿಯನ್ನೇ ನಂಬಿ ಪುಣ್ಯವತಿ ಕ್ಯಾರಿಯರ್ ತೆಗೆದುಕೊಂಡು ಆಫೀಸ್ಗೆ ಬರಲಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಇಷ್ಟು ದಿನ ಅಮ್ಮ ಅಂತ ಮೊದಲು ಹೇಳ್ತಿದ್ದ ವಿವೇಕ್ ಈ ಬಾರಿ ಪುಣ್ಯವತಿ ಅಂತ ಗೌರಿಗೆ ಹೇಳಿ ಹೊರಡು ಹೋಗ್ತಾನೆ. ಈ ಒಂದು ಸಣ್ಣ ಮಾತೆ ಸರಿತಾಳ ಮನಸ್ಸಿಗೆ ದೊಡ್ಡ ನೋವಾಗುತ್ತದೆ. ಯಾಕೆಂದ್ರೆ ತಾಯಿಗೆ ತನ್ನ ಮಗನ ಮನಸ್ಸಿನಲ್ಲಿ ತಾನೇ ಮೊದಲ ಸ್ಥಾನದಲ್ಲಿರಬೇಕು ಅನ್ನೋ ಆಸೆ ಇರುತ್ತದೆ. ಆದರೆ ಈಗ ತನ್ನ ಮಗನ ಮಾತು, ವರ್ತನೆ, ಕಾಳಜಿ ಎಲ್ಲವೂ ನಿಧಾನವಾಗಿ ಗೌರಿಯ ಕಡೆಗೆ ಹೋಗ್ತಿರೋದನ್ನ ಸರಿತಾ ನೋಡ್ತಿದ್ದಾಳೆ. ಹಾಗಾಗಿ ನಾಳಿನ ಸಂಚಿಕೆಯಲ್ಲಿ ದೊಡ್ಡದೊಂದು ಪ್ರಶ್ನೆ, ವಿವೇಕ್ ನಿಜವಾಗಿಯೂ ಗೌರಿಯನ್ನ ಹೆಂಡತಿಯಾಗಿ ಒಪ್ಪಿಕೊಳ್ಳೋಕೆ ಶುರು ಮಾಡಿದ್ದಾನ, ಅಥವಾ ಇದು ಕೇವಲ ಪರಿಸ್ಥಿತಿಯಿಂದ ಬಂದ ಬದಲಾವಣೆಯ? ಸರಿತಾಳ ಅನುಮಾನ ಸತ್ಯವಾಗುತ್ತಾ? ಚಂಚಲ ಮಾಡ್ತಿರೋ ಮಾತುಗಳಿಂದ ತಾಯಿ ಮಗನ ನಡುವೆ ಮತ್ತಷ್ಟು ಬಿರುಕು ಮೂಡುತ್ತಾ? ಮತ್ತೊಂದೆಡೆ ಶ್ಯಾಮ್ ಅನಾಮಿಕರ ನಡುವೆ ಏನಾಗಲಿದೆ? ಇವೆಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗಲಿದೆ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.